ಇದ್ಯಾವುದು ಅಲ್ಲ, ಈಗಷ್ಟೇ ಬರ್ತಾ ಇರುವ ಸುದ್ದಿ. ಪಂಜಾಬ್ನ ಆದಂಪುರ ಏರ್ ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಪಂಜಾಬ್ನ ಆದಂಪುರ ಏರ್ ಬೇಸ್ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಲ್ಲಿ ಆಕ್ಟಿವ್ ಆಗಿ ಬಳಕೆಯಾದಂತಹ ಏರ್ ಬೇಸ್. ಪಾಕಿಸ್ತಾನದ ಮೇಲಿನ ದಾಳಿಗೆ ಈ ಏರ್ ಬೇಸ್ ಅನ್ನ ಭಾರತ ಬಳಸಿಕೊಂಡಿತ್ತು. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದಿಂದ ಬಂದ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಹೊಡೆದು ಹಾಕಿದ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದು ಆದಂಪುರ ಏರ್ ಬೇಸ್ನಿಂದ. ಈ ಕ್ಷಣದ ಅತಿ ದೊಡ್ಡ ಸುದ್ದಿ, ಆಪರೇಷನ್ ಸಿಂಧೂರದಲ್ಲಿ ಕದನ ವಿರಾಮ ಘೋಷಣೆಯಾಗಿದೆ. ನಿನ್ನೆ ರಾತ್ರಿ 8 ಗಂಟೆಗೆ ದೇಶವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿಗಳು, ಪಹಲ್ಗಾಮ್ನಲ್ಲಿ 26 ಅಮಾಯಕರ ಪ್ರಾಣ ತೆಗೆದಿದ್ದಕ್ಕೆ ಪ್ರತೀಕಾರವಾಗಿ ಹೇಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಲಾಯಿತು ಅನ್ನುವುದನ್ನು ತೋರಿಸಿದ್ರು, ಹೇಳಿದ್ರು. ಇವತ್ತು ಪಂಜಾಬ್ನಲ್ಲಿರುವ ಆದಂಪುರ ಏರ್ ಬೇಸ್ಗೆ ಬಂದಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ್ದ ಪೈಲಟ್ಗಳು ಮತ್ತು ಏರ್ ಫೋರ್ಸ್ ಸಿಬ್ಬಂದಿಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ರು, ಹುರಿದುಂಬಿಸಿದರು, ಬೆನ್ನು ಚಪ್ಪರಿಸಿದರು. ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳನ್ನು ನಡೆಸಿದ ಪೈಲಟ್ಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ನಡೆಸಿದ್ರು. ಏರ್ ಬೇಸ್ನಲ್ಲಿ ಜೋಶ್ ತುಂಬಿದ ವಾತಾವರಣ ಇತ್ತು. ಹುರುಪಿನ ವಾತಾವರಣ ಇತ್ತು ಏರ್ ಬೇಸ್ನಲ್ಲಿ. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳ ಮೊಳಗಿತ್ತು. ಪಂಜಾಬ್ನ ಆದಂಪುರ ಏರ್ ಬೇಸ್ನಲ್ಲಿ ಸಿಚುವೇಟೆಡ್ ಆಗಿರುವ S-400 ಸಿಸ್ಟಮ್ ಪಾಕಿಸ್ತಾನದಿಂದ ಬಂದ ಪ್ರತಿ ಕ್ಷಿಪಣಿ, ಪ್ರತಿ ಡ್ರೋನ್ ಅನ್ನು ಹೊಡೆದಾಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿ ಯಾಕೆ ಮುಖ್ಯ? ಯಾಕೆ ಅಂದ್ರೆ ಆದಂಪುರ್ ಏರ್ ಬೇಸ್ನ ಧ್ವಂಸ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಕ್ಲೇಮ್ ಮಾಡಿಕೊಂಡಿತ್ತು. ಭಾರತದ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ಪಂಜಾಬ್ನ ಆದಂಪುರ ಏರ್ ಬೇಸ್ ಅನ್ನ ನಾವು ಧ್ವಂಸ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಕ್ಲೇಮ್ ಮಾಡಿಕೊಂಡಿತ್ತು. ಆದಂಪುರ ಏರ್ ಬೇಸ್ಗೆ ಏನೂ ಆಗಿಲ್ಲ ಅಂತ ಬಾಯ್ಬಿಟ್ಟು ಭಾರತ ಹೇಳಲಿಲ್ಲ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಮಾನ ಅಲ್ಲಿಗೆ ಹೋಗಿ ಲ್ಯಾಂಡ್ ಆಯಿತು. ಆದಂಪುರ ಏರ್ ಬೇಸ್ನಲ್ಲಿನ ಏರ್ ಫೋರ್ಸ್ ಸಿಬ್ಬಂದಿಯ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಸಮಯ ಕಳೆದರು.
ಆ ಮೂಲಕ ಪಾಕಿಸ್ತಾನ ಹೇಳಿದ್ದ ಹಸಿ ಸುಳ್ಳು ಜಗತ್ತಿನ ಎದುರು ಬೆತ್ತಲಾಯಿತು. ಆದಂಪುರ ಏರ್ ಬೇಸ್ ನಿಂದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗಿತ್ತು. ಅದನ್ನ ನಾವು ಧ್ವಂಸ ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, भारत माता की, 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 भारत माता की. ಘೋಷಣೆಗಳು ಮೊಳಗುತ್ತಾ ಇರುವಾಗ ಪ್ರಧಾನಮಂತ್ರಿಗಳು ಮತ್ತು ಏರ್ ಫೋರ್ಸ್ ಸಿಬ್ಬಂದಿಯ ಹಿಂದೆ ಸದೃಢವಾಗಿ ಗಟ್ಟಿಯಾಗಿ ನಿಂತಿರುವ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ನೋಡಬಹುದು. ಪಕ್ಕದಲ್ಲೇ ಸುಖೋಯ್ ಹೆಮ್ಮೆಯಿಂದ ನಿಂತ್ಕೊಂಡಿದೆ. ಅದರ ಪಕ್ಕದಲ್ಲಿ ಕಾಣಿಸ್ತಾ ಇರೋದು ಟವರ್ ರೀತಿಯಲ್ಲಿ ಕಾಣಿಸ್ತಾ ಇದೆ S-400. ಇದನ್ನೇ ಧ್ವಂಸ ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ನರೇಂದ್ರ ಮೋದಿ ಅವರ ಇನ್ನೊಂದು ಫೋಟೋ ಕೂಡ ರಿಲೀಸ್ ಆಗಿದೆ. ಸುಖೋಯ್ ಯುದ್ಧ ವಿಮಾನ, ಅದರ ಮೇಲ್ಗಡೆ ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್ ಅಂತ ಬರ್ಕೊಂಡಿರೋ. ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್ ಅದನ್ನ ಪ್ರಶ್ನೆ ಅಂದುಕೊಂಡರೆ ಕೆಳಗೆ ಇರುವ ಸುಖೋಯ್ ಯುದ್ಧ ವಿಮಾನವೇ ಉತ್ತರ. भारत माता की, भारत माता की, भारत माता की. ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ್ದ ಏರ್ ಫೋರ್ಸ್ ಸಿಬ್ಬಂದಿಗೆ ಅಭಿನಂದನೆ ಹೇಳುವುದು, ಧನ್ಯವಾದ ಹೇಳುವುದು, ದೇಶದ ಪರವಾಗಿ ಬೆನ್ನು ಚಪ್ಪರಿಸುವುದು ಒಂದು ಉದ್ದೇಶ ಆದರೆ ಇನ್ನೊಂದು ಉದ್ದೇಶ ಆದಂಪುರ ಏರ್ ಬೇಸ್ ಅನ್ನು ಧ್ವಂಸ ಮಾಡಿದೀವಿ ಅನ್ನುವ ಪಾಕಿಸ್ತಾನದ ಕ್ಲೇಮ್ ಅನ್ನ ಸುಳ್ಳು ಅಂತ ಜಗತ್ತಿಗೆ ತೋರಿಸುವುದು. ಎರಡು ಉದ್ದೇಶ ಈಡೇರಿದಂತಾಗಿದೆ. भारत माता की, भारत माता की, भारत माता की. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.